ಅದನ್ನು ನಾವು ಹೋಗೋದಲ್ಲ, ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನ ಕರೆಸ್ಕೋಬೇಕು. ಸೊ ಆ ಅನುಗ್ರಹ ನಮಗೆ ಸಿಕ್ಕಿದೆ ಇವತ್ತು. ಎಷ್ಟು ಸಲ ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಬಳ್ಳಾರಿ ಇಷ್ಟೊಂದು ಹಸರಾಗಿದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೊಸ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಸೇರಿಕೊಂಡು 2% ಕಾಡು ಪ್ರದೇಶ ಜಾಸ್ತಿ ಆಗಿದೆ. ಸೂಪರ್. ನೋಡು ಇದೇ ನೋಡಿ ಗುರು ರಾಘವೇಂದ್ರ ಸ್ವಾಮಿ ಮಠದ ಮುಖ್ಯ ದ್ವಾರ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ. ನೋಡಿ ನಮ್ಮ ಬ್ರದರ್ ಇದ್ದಾರೆ, ಡಾಕ್ಟರ್ ಸುರೇಶ್ ಅವರು. ಅವರೇ ಇವತ್ತು ನಮ್ಮ ಸಾರಥಿ, ನಮ್ಮ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಬನ್ನಿ ಎಲ್ಲ ಮಂತ್ರಾಲಯಕ್ಕೆ ಹೋಗೋಣ, ಗುರು ರಾಘವೇಂದ್ರ ಅವರ ಆಶೀರ್ವಾದ ಪಡ್ಕೊಂಡು ಬರೋಣ. ನೋಡಿ ನಾವೀಗ ಬಳ್ಳಾರಿ SP ಸರ್ಕಲ್ ಕಡೆಯಿಂದ ಹೊರಟಿದ್ದೀವಿ. ಇಲ್ಲಿ ನೋಡಿ ಬಳ್ಳಾರಿ ತುಂಬಾ ಪ್ರಸಿದ್ಧವಾದಂತಹ ಗ್ರಾಮ ದೇವತೆ ದುರ್ಗಾದೇವಿ ದೇವಸ್ಥಾನ, ದುರ್ಗಮ್ಮ ಗುಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿನ್ನೆ ತಾನೇ ದಸರಾ ಆಗಿದೆ, ತುಂಬ ಅದ್ದೂರಿಯಾಗಿ ಪೂಜೆ ಪುನಸ್ಕಾರಗಳೆಲ್ಲ ನಡೆದಿದೆ. ದಾರಿ ಇಲ್ಲಿ ಚೆನ್ನಾಗಿದೆ, ಮುಂದಕ್ಕೆ ಹೇಗಿರುತ್ತೆ ನೋಡಬೇಕು. ಬ್ರೋ, ಈಗ ನಾವು ಯಾವ ರೂಟಲ್ಲಿ ಹೋಗ್ತಾ ಇದ್ದೀವಿ ಬಳ್ಳಾರಿಯಿಂದ? ಈಗ ಬಳ್ಳಾರಿಯಿಂದ ಸಂಗಕಲ್ ಮೋಕ ರೋಡ್ ಅಂತ ಬರುತ್ತೆ. ಮೋಕ ರೋಡಿಂದ ಛತ್ರಗುಡಿ ಅಂತ ಬರುತ್ತೆ. ಛತ್ರಗುಡಿಯಿಂದ ಆಲೂರು ಅಂತ ಬರುತ್ತೆ. ಆಲೂರಿಂದ ಆದೋನಿ, ಆದೋನಿಯಿಂದ ಮಂತ್ರಾಲಯ. ಸೊ ಇದು ನಾವು ಹೋಗ್ತಾ ಇರುವಂತಹ ದಾರಿ. ರಾಯಚೂರು ಮೇಲೆ ಒಂದು ರೂಟ್ ಇದೆ, ಚೆನ್ನಾಗಿಲ್ಲ ಅದು ರೂಟ್. ಮಾನ್ವಿ, ರಾಯಚೂರು ಮಾನ್ವಿ ಮೇಲೆ, ಬಟ್ ಅದು ಚೆನ್ನಾಗಿಲ್ಲ ರೂಟ್. ಅದಕ್ಕೆ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ಕರ್ನಾಟಕ ಮತ್ತು ಆಂಧ್ರ ಎರಡನ್ನೂ ರಸ್ತೆಗಳು ಬರುತ್ತೆ. ಸೊ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ಮಂತ್ರಾಲಯಕ್ಕೆ ಹೋಗೋದು ಅಷ್ಟು ಸಾಮಾನ್ಯದ ಮಾತಲ್ಲ, ಯಾಕಂದರೆ ಅದನ್ನು ನಾವು ಹೋಗೋದಲ್ಲ, ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನ ಕರೆಸ್ಕೋಬೇಕು. ಸೊ ಆ ಅನುಗ್ರಹ ನಮಗೆ ಸಿಕ್ಕಿದೆ ಇವತ್ತು, ಅದಕ್ಕಾಗಿ ನಾವು ಆ ಕಡೆ ಪಯಣ ಬೆಳೆಸಿದ್ದೀವಿ. ನೋಡಿ ಇಲ್ಲಿ ಟೋಲ್ ಇವಾಗ. ಸೊ ಇದ್ರ ಬಗ್ಗೆ ನಾನು ಹೇಳ್ತಿದ್ದೆ ಅತ್ತಿಗೆ. ಏನು ಹೇಳ್ತಿದ್ದೆ ಅಂದರೆ, ನಾನು ಮೊದಲು ರಾಘವೇಂದ್ರ ದೇವಸ್ಥಾನಕ್ಕೆ ಅಷ್ಟು ಹೋಗ್ತಿರ್ಲಿಲ್ಲ. ಬಟ್ ಇವಾಗ ನಮ್ಮ ಮನೆ ಹತ್ರನೇ ಗುಡಿ ಆದಮೇಲೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ಹೋಗ್ಬೇಕು, ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನಿಸ್ಬಿಟ್ಟು ಸುಮ್ಮನಾಗಿದ್ದೆ. ಅದಾದಮೇಲೆ ನಂದು ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ನಲ್ಲ, ಭಾವ ಪಲ್ಲವಿ ಅಂತ. ಆವಾಗ ಅಲ್ಲಿ ಒಬ್ಬರು ಸಿಕ್ಕಿ ನನಗೆ ಕಾಣಿಕೆಯಾಗಿ ರಾಘವೇಂದ್ರದ್ದು ಅವರೇ ಬರೆದಿರುವಂತಹ ಒಂದು ಫೋಟೋ ಕೊಟ್ಟರು. ಅವರೇ ಬರೆದು ಕೊಟ್ಟಂದಾಗ ಒಂದು ಇದು ಅದು ಕೊಟ್ಟಿರೋದು. ಸೊ ಅದೊಂದು ರಾಘವೇಂದ್ರ ನನ್ನ ಹತ್ರ ಬಂದಂಗೆ. ಅವಾಗ ಅದಾದಮೇಲೆ ಸರಿ ಅಂದ್ಬಿಟ್ಟು ರಾಘವೇಂದ್ರ ದೇವಸ್ಥಾನಕ್ಕೆ ಹಿಂಗೆ ಹೋಗ್ತಾ ಬರ್ತಾ ಇದ್ದಾಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋದ್ಸಲ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ನಮ್ಮ ಪಕ್ಕದ ಮನೆಯವರು ಒಬ್ಬರಿದ್ದಾರೆ, ಅವರು ಬಾಡಿಗೆ ಕೊಟ್ಟಿದ್ದಾರೆ ಒಬ್ಬರಿಗೆ. ಅವ್ರ ಬಾಡಿಗೆ ಮನೆಯವರು ಅವ್ರಿಗೆ ತಂದು ಕೊಟ್ಟ ರಾಘವೇಂದ್ರ ಪ್ರಸಾದನ ಅವ್ರು ತಗೊಂಬಂದು ನಮ್ಮನೆ ಕೊಟ್ಟರು. ಹೌದೌದೌದು. ಸೊ ಹಿಂಗಾಗಿ ಧ್ವನಿ ಅಷ್ಟೇ ಕೇಳ್ತಿದೆ. ಅಯ್ಯೋ, ವೈಬ್ರೇಷನ್ ಹಾರ್ಸ್ ರೈಡಿಂಗ್. ಸೊ ಹಿಂಗಾಗಿ ಅದೊಂದು. ಅದಾದ್ಮೇಲೆ ನಾವು ಅಕ್ಕಿ ತಗೋತಾ ಇದ್ವಿ. ಅಕ್ಕಿ ತಗೊಳ್ಳೇಬೇಕಲ್ಲ, ಊಟ ಮಾಡಲೇಬೇಕು. ಸೊ ಅಕ್ಕಿ ತಗೊಂಡಾಗ ಏನಾಗ್ತಿತ್ತು, ಯಾವುದೋ ಪ್ರತಿ ಸಲನೂ ಒಂದು ಅನ್ನಪೂರ್ಣೇಶ್ವರಿ ಅಕ್ಕಿಯನ್ನು ಯಾವುದೋ ಬೇರೆ ಬ್ರ್ಯಾಂಡ್ ಬರ್ತಾ ಇತ್ತು. ಈ ಸಲ ಅವ್ನು ಕರೆಕ್ಟಾಗಿ ತಂದು ಹಾಕಿರೋ ಬ್ರ್ಯಾಂಡು ರಾಘವೇಂದ್ರ ಸ್ವಾಮೀಜಿ ಬ್ರ್ಯಾಂಡು. ಎಷ್ಟು ಸಲ ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ನನಗೆ ಇಷ್ಟೊಂದು ಸೂಚನೆಗಳು ಬಂದಮೇಲೆ ಫಸ್ಟು ಹೋಗಬೇಕು ರಾಘವೇಂದ್ರ ಸ್ವಾಮಿಗೆ ಹೋಗಿ ಆಶೀರ್ವಾದ ಪಡಿಲೇಬೇಕು ಅಂತ ಬಂದಿದ್ದೀವಿ. ಸೊ
ಇವತ್ತು ಕಾಲ ಕೂಡಿ ಬಂದಿದೆ. ಸಂತೋಷ ಸಂತೋಷ, ಎಲ್ಲರೂ ಸೇರಿ ಹೋಗ್ತಿದೀವಲ್ಲ, ಇದು ಹಾ. ಸಂತೋಷ ನಮ್ಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿರೋ ಬ್ರೋ? ನೋಡಿ ಬ್ರೋ, ನಮಗೆ ನಿಮಗೋಸ್ಕರ ನಾನು ಮತ್ತೆ ಸುನೀತಾಗೆ ಭಾಳ ಇಷ್ಟ ತಲೆಗೆ ಹೋಗ್ಬೇಕಂತ. ಅದಕ್ಕೆ ನಾನು ಒಂಥರ ವೆಹಿಕಲ್ ಇದ್ದಂಗೆ, ಸಾರಥಿ. ಸೊ ಯಾರ ಇಷ್ಟಗಳನ್ನ ಪೂರೈಸೋಕ್ಕೆ ನಿಮಗೋಸ್ಕರ ಮತ್ತೆ ಸುನೀತಾಗೋಸ್ಕರ ಹೂವದಿಂದ ದಾರ ಇರೋ ಹಾಗೆ ಸುರೇಶ್ ಅವರು, ನಾನು ಹೂ ಆದ್ರೆ ಸುರೇಶ್ ಅವ್ರ ದಾರ ನನಗೆ. ಇಬ್ರು ಜೊತೆಗೆ ಇರ್ತೀವಿ ಎಲ್ಲೋದ್ರು. ಒಳ್ಳೇದು. ಸೊ ಈ ಆದರ್ಶ ದಂಪತಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಹಾಲಲ್ಲಾದರೂ ಹಾಕು ನೀರೆಲ್ಲ ಹಾಕಿದ್ರು ಹಾಕು ರಾಘವೇಂದ್ರ ಅಂದಂಗೆ, ಇವ್ರು ನೀವು ಎಲ್ಲಿ ಕರ್ಕೊಂಡೋಗಿ ನಾವು ಅಲ್ಲಿ ಬರ್ತೀವಿ, ರಾಘವೇಂದ್ರ ಸನ್ನಿಧಿಗೆ ನಾವು ಬಂದು ಅಲ್ಲಿ ಆಶೀರ್ವಾದ ಪಡ್ಕೊಂಡು ಬರ್ತೀವಿ ಅಂತ ನಮ್ಮೊಬ್ಬರು ಸ್ವಲ್ಪ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಬ್ರೋ ಏನೋ ಇದ್ರ ಬಗ್ಗೆ ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರೆ? ಸೊ ಇಲ್ಲಿ ಕಾಣ್ತಾ ಇರೋದು ಹಿಂದೆ ಜಸ್ಟ್ ಮಿಸ್ ಆಯ್ತು ಅದು. ಸೊ ಅದು ಒಂದು ಮೌಕ ವಾಟರ್ ರಿಸರ್ವರ್ ಅದು. ಸೊ ಇಲ್ಲಿ ಬಳ್ಳಾರಿಯ ಒಂದು 50% ಏರಿಯಾಗೆ ನೀರು ಪ್ಯೂರಿಫಿಕೇಶನ್ ಆಗಿ ಬರುತ್ತದೆ. ಓಕೆ ಓಕೆ. ನೀರು ಶುದ್ಧೀಕರಣ ಘಟಕ ಇದು. ಸೊ ಅಲ್ಲಿ ಹಳೇ ಮೆಥಡ್ಸ್ ಏನಿದೆ, ಸ್ಲೋ ಸ್ಯಾಂಡ್ ಫಿಲ್ಟರ್ಸ್ ಆ್ಯಂಡ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಂತ ಇರ್ತದೆ. ಸೊ ಅದ್ರ ಮೂಲಕ ಅದು ನೀರು ಶುದ್ಧೀಕರಣಗೊಂಡು ಅರ್ಧ ಬಳ್ಳಾರಿ ನಗರಕ್ಕೆ ಸರಬರಾಜಾಗುತ್ತೆ. ಓಕೆ ಓಕೆ. ಯಾವ ನದಿ ನೀರಿದು? ತುಂಗಭದ್ರಾ ನದಿ ನೀರೇ. LLC ಒಂದು ಲೋ ಲೆವೆಲ್ ಕೆನಾಲ್ ಅಂತ ಇರ್ತದಲ್ಲ, ಸೊ ದೊಡ್ಡ ಕೆನಾಲ್ ಮೂಲಕ ಅದಕ್ಕೆ ನೀರು ಹರಿಸ್ತಾರೆ. ಜೊತೆಗೆ ಅಲ್ಲಿ ಮಳೆ ನೀರು ಎಲ್ಲ ರಿಸರ್ವ್ ಆಗುತ್ತೆ. ಸೊ ಅದು ಆಮೇಲೆ ಈ ಕೆನಾಲಿಂದ ಕೂಡ ಅಲ್ಲಿ ನೀರು ಪಂಪ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ವರ್ಷದಲ್ಲಿ ಪೂರ್ತಿಯಾಗಿ ಸ್ವಲ್ಪ ಬೇಸಿಗೆಯಲ್ಲಿ 10 ದಿನಕ್ಕೊಮ್ಮೆ ಬಿಡ್ತಾರೆ ನೀರು. ಸ್ವಲ್ಪ ಇಲ್ಲಾಂದ್ರೆ ಬೇರೆ ಬೇಸಿಗೆ ಬಿಟ್ಟು ಉಳಿಕಿದ ದಿನದಲ್ಲೆಲ್ಲ ಕಂಟಿನ್ಯೂಸ್ ಆಗಿ ವಾಟರ್ ಸಪ್ಲೈ ಇರುತ್ತೆ ಬಳ್ಳಾರಿ. ಓಕೆ ಓಕೆ ಫೈನ್. ಬಳ್ಳಾರಿ ಇಷ್ಟೊಂದು ಹಸರಾಗಿದೆ ಅಂತ ನಾನು ಅನ್ಕೊಂಡೇ ಇರಲಿಲ್ವಲ್ಲ. ಅದೇ ಈಗ ಮುಂಚೆ ಒಂದು 15-20 ವರ್ಷದ ಕೆಳಗಡೆ ಬಳ್ಳಾರಿ ಅಂತಂದರೆ ಒಂಥರ ಬರ ಇರ್ತಕ್ಕಂಥ ನಾಡು ಅಂತ ಒಂದು ಹೆಸರಾಗಿತ್ತು, ಬರಡು ಭೂಮಿ ಅಂತ. ಆದರೆ ಸುಮಾರು ಒಂದು 15 ವರ್ಷದ ಕೆಳಗಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮತ್ತು ಬಳ್ಳಾರಿಯ ಹಲವಾರು ಸಂಘಟನೆಗಳೆಲ್ಲ ಸೇರಿಬಿಟ್ಟು ಸುಮಾರು 15,000 ಗಿಡಗಳು ನೆಟ್ಟರು. ಸೊ ಅದರಲ್ಲಿ ಒಂದು 10,000 ಗಿಡ ಉಳ್ಕೊಂಡಿದೆ. ಬಳ್ಳಾರಿ ಕಂಪ್ಲೀಟಾಗಿ ಹಸಿರಾಗಿದೆ ಒಂದು. ಆಮೇಲೆ ಮತ್ತು ಬಳ್ಳಾರಿ ಸುತ್ತಮುತ್ತ ಇನ್ನು ಸಂಡೂರು ಮತ್ತು ಹೊಸಪೇಟೆ, ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆ ಏನಿತ್ತು ಮುಂಚೆ, ಸೊ ಅಲ್ಲಿ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳು, ಆಮೇಲೆ ಫುಟ್ ಹಿಲ್ಸ್ ಅಂತ ಏನು ಕರಿತೀವಿ, ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ಜಾಗ. ಸೊ ಎಲ್ಲ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸುಮಾರು ಕಾಡಿನ ಮರಗಳನ್ನ ಬೆಳೆಸಿದ್ದಾರೆ. ಈಗ ಸದ್ಯಕ್ಕೆ ಹೊಸ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಸೇರಿಕೊಂಡು 2% ಕಾಡು ಪ್ರದೇಶ ಜಾಸ್ತಿ ಆಗಿದೆ. ಸೂಪರ್. ನಾವು ಪಶ್ಚಿಮ ಘಟ್ಟಗಳಿಗೆ ಹೋಲಿಸಿದರೆ ಪಶ್ಚಿಮ ಘಟ್ಟದಲ್ಲಿ ಕಾಡು ಕಡಿಮೆ ಆಗ್ತಾ ಇದೆ. ಈ ಕಡೆ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಾಡು ಚೆನ್ನಾಗಿ ಆಗ್ತಾ ಇದೆ. ಅದು ಬಹಳ ಸಂತೋಷದ ವಿಷಯ. ಹೌದೌದು. ಜೊತೆಗೆ ನಮ್ಮ ಲಾಸ್ಟ್ ಒಂದು 2-3 ವರ್ಷದಿಂದ ವಿಶೇಷವಾಗಿ ಕೋವಿಡ್ ನಮ್ಮ ಇದಾದ್ಮೇಲೆ, ಪ್ಯಾಂಡಮಿಕ್ ಆದಮೇಲೆ ಮೈನ್ಸ್ ಕೂಡ ಸುಮಾರು ಸ್ಟಾಪ್ ಆದವು. ಅದಾದಮೇಲೆ ಬೆಟ್ಟ ಗುಡ್ಡಗಳು ಮತ್ತು ಗಿಡಗಳೆಲ್ಲ ತುಂಬ ಸ್ವಲ್ಪ ಜಾಸ್ತಿನೇ ಬೆಳೆದ್ಬಿಟ್ಟು ನಮಗೆ ಇದು ಕಾಣ್ತಾ ಇಲ್ಲ, ಬಿಸಿಲು ಅಷ್ಟು ಬಳ್ಳಾರಿ. ಭಾಳ ಚೆನ್ನಾಗಿದೆ ಕ್ಲೈಮೇಟ್ ಈಗ. ಹೌದು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಬಳ್ಳಾರಿ ಅಂತಲೇ ಅನಿಸ್ತಾ ಇಲ್ಲ. ಮೊದಲು ಬಳ್ಳಾರಿ ಬಂದರೆ ತುಂಬ ಉರಿ ಬಿಸಿಲು, ಎಲ್ಲೋ ನೋಡಿದ್ರು ಮಣ್ಣು ಆ ಥರ ಕಾಣಿಸ್ತಿತ್ತು. ಇವಾಗೆಲ್ಲ ಹಸಿರಾಗಿ ಕಾಣಿಸ್ತಿರೋದು ತುಂಬ ಕಣ್ಣಿಗೆ ಹಬ್ಬ ಅಂತ ಉಂಟು ಮಾಡಿದೆ.
ಪಕ್ಕದಲ್ಲೆಲ್ಲ ನೋಡ್ತಾ ಇದ್ದೀವಿ. ಹಾಂ, ಇದು ಮೋಕಾ ರಿಸರ್ವ್ ಫಾರೆಸ್ಟ್ ಇದರಲ್ಲಿ ಬರುತ್ತೆ. ಓಕೆ. ಮತ್ತು ಜೊತೆಗೆ ತೋಟಗಳು ಸುಮಾರು ನಮ್ಮ ಎಡಗಡೆ ಮತ್ತು ಬಲಗಡೆಯಲ್ಲಿ ಭಾಳಷ್ಟು ತೋಟಗಳು ಹಾಕಿದ್ದಾರೆ. ಸಪೋಟ ತೋಟಗಳು, ಮಾವಿನ ತೋಟಗಳೆಲ್ಲ ಬರುತ್ತೆ. ಸೊ ಅದರಿಂದ ಒಂದು ಅರ್ಧಕ್ಕರ್ಧ ಈ ಮೋಕಾ ಇದರಿಂದನೇ ನಮಗೆ ಏರಿಯಾದಿಂದ ಹಣ್ಣುಗಳು, ನಾವು ಬಳ್ಳಾರಿಲಿ ಏನು ಹಣ್ಣುಗಳು ಇವತ್ತು ಒಳ್ಳೊಳ್ಳೆ ಹಣ್ಣುಗಳು, ಸಪೋಟ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ನೇರಳೆ ಹಣ್ಣು ಆಗಿರ್ಬೋದು, ಮತ್ತು ಬಾರಿ ಹಣ್ಣು. ಆಮೇಲೆ ಬಾರಿ ಹಣ್ಣು ಅಂದರೆ ಬಾರಿ ಹಣ್ಣು ಅಂತಂದರೆ ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ ನನಗೆ, ಬೋರೆ ಹಣ್ಣು ಅಂತ. ಓಕೆ ಓಕೆ. ಸೊ ಅದು, ಆಮೇಲೆ ಕಾರ್ಚಿಕಾಯಿ ಅಂತ ಕರಿತಾರೆ ನಮ್ಮ ಕಡೆ. ಹಾಂ, ಕಾರ್ಚಿಕಾಯಿ ಎಲ್ಲವೂ ಇಲ್ಲಿಂದನೇ ಬರುತ್ತೆ. ನಾವು ಅಲ್ಲಿ ಏನು ಹಣ್ಣುಗಳು ತಿಂತೀವೋ ಬಳ್ಳಾರಲ್ಲಿ, ನಾಗೇನಹಳ್ಳಿ ಅಂತ ಇಲ್ಲಿ ಭಾಳ ಫೇಮಸ್ ಒಂದು ಊರಿದೆ. ಅದು ಬರೀ ಹಣ್ಣಿನ ತೋಟಗಳೇ ಆಗಿರ್ತಕ್ಕಂಥ ಒಂದು ಪ್ರದೇಶ. ಸೊ ಇಲ್ಲಿಂದನೇ ನಮಗೆ ಎಲ್ಲ ಹಣ್ಣುಗಳು ಸಪ್ಲೈ ಆಗುತ್ತೆ. ತೊಗರಿ ಹಾಕಿದ್ರೆ ತೊಗರಿ ಬೆಳೆ. ಸೊ ಇವತ್ತು ಬಳ್ಳಾರಿನ ಇನ್ನೊಂದು ಆಯಾಮದಿಂದ ನೋಡ್ದಂಗೆ ಆಯ್ತು. ಹೌದು ವೀಕ್ಷಕರೇ, ನಾವೇನೋ ಅಂದ್ಕೊಂಡಿರ್ತೀವಿ ಒಂದು ಊರ ಬಗ್ಗೆ, ಅದರಲ್ಲಿ ಇನ್ನೂ ಎಷ್ಟೊಂದು ವಿಚಾರಗಳಿರುತ್ತೆ. ಆ ಊರುಗಳಿಗೆ ಬಂದಾಗಲೇ ನಮ್ಗೆ ಗೊತ್ತಾಗೋದು ಅದರ ವಿಚಾರಗಳು, ಅದರ ವೈವಿಧ್ಯತೆಗಳು. ಅದನ್ನ ತಿಳ್ಕೋಬೇಕು ಅಂದರೆ ನಾವು ಊರು ಸುತ್ತಾಡಬೇಕು, ದೇಶ ಸುತ್ತಬೇಕು, ಹುಷಾರಾಗಿ ಓದಬೇಕು. ರೋಷ ಬಿಡಬೇಕು. ನಾಳೆ ಈ ಕಡೆ ಹೋಗ್ತೀವಲ್ಲ, ಹಂಪಿ ಸೈಡ್ ಅದ್ರೇಣ, ಅಯ್ಯಪ್ಪ ಅದ್ಭುತ. ಬಳ್ಳಾರಿ ಜಾಲಿ ಅಂತ ಇದ್ರೆ ಮೊದಲು ಜಾಲಿ ಮರಗಳೇ ಇದೆ ಅಂತ. ಆಕ್ಚುಲಿ ಬಳ್ಳಾರಿ ಅಂದ್ರೆ ಜಾಲಿ ಜಾಲಿ ಇದೆ. ಅಲ್ಲ, ಈ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಟ್ಸ್ ಎಕ್ಸ್ಟ್ರಾಡಿನರಿ. ಆನೂರು 18 ಕಿಲೋಮೀಟರ್ ಇದೆ ಇಲ್ಲಿಂದ. ಜಸ್ಟ್ 95 ಕಿಲೋಮೀಟರ್ಸ್ ಅಷ್ಟೇ ಮಂತ್ರಾಲಯ ಇವಾಗ. ಇದು ಯಾವ್ದಿದು? ಇದು ಛತ್ರಗುಡಿ ಅಂತ. ಛತ್ರಗುಡಿ ಕ್ರಾಸ್. ಛತ್ರಗುಡಿ ಕ್ರಾಸಲ್ಲಿ ಇವಾಗ ನಾವು ಕ್ರಾಸ್ ತಗೊಂಡಿದ್ದೀವಿ, ಎಡಗಡೆ ಬಂದಿದ್ದೀವಿ. ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿ. ಇದು ಆಂಧ್ರನ ಇದು? ಆಂಧ್ರ. ಓ, ನಾವು ಈಗ ಕರ್ನಾಟಕ ದಾಟಿ ಆಂಧ್ರಕ್ಕೆ ಬಂದ್ಬಿಟ್ಟಿದ್ದೀವಿ. ಹೌದು. ಓಕೆ ಓಕೆ ಓಕೆ. ಇದೇ ನೋಡಿ ಆಲೂರು. ಇದು ಆಂಧ್ರ ಪ್ರದೇಶದ ಒಂದು ಊರು. ಆಂಜನೇಯನ ಪ್ರತಿಮೆ ತುಂಬ ಚೆನ್ನಾಗಿ ಕಾಣಿಸ್ತೆ ನೋಡಿ. ವಾವ್, ಅದರ ಸುತ್ತ ಮೋಡಗಳು. ಅದ್ಭುತ ಅದ್ಭುತ ಅದ್ಭುತ. ಸೊ ಬ್ರೋ, ಇವಾಗ ನಾವು ಎಲ್ಲಿಗೆ ಬರ್ತಾ ಇದೀವಿ? ಆದೋನಿ 5 ಕಿಲೋಮೀಟರ್ ಇದ್ದಂಗಿದೆ. ಮತ್ತು 32 ಕಿಲೋಮೀಟರ್ಸ್ ಇದೆ. ಬಟ್ ಇದು ಏನು ಓಪನ್ ಇದ್ದಂಗಿಲ್ಲ. ಓಪನ್ ಇದ್ದಂಗಿಲ್ಲ, ಅಲ್ಲೇ ಹೋಗ್ಬೇಕು, ಸ್ಟ್ರೈಟ್ ಹೋಗ್ಬೇಕು ಅನ್ಸುತ್ತೆ. మంత్రాలయ ಹೋಗೋದು ಹೆಂಗೆ? అలా ఇప్పుడు కొత్తది ఏమో ఆదర్ నుంచి లెఫ్ట్ కి ఒక మంచిది బైపాస్ అయిందంట కదా. బైపాస్ ఒక 2 కిలోమీటర్ ఎక్కువైనా మంచిది రోడ్ అయిందంట కదా, రెగ్యులర్ రోడ్. ఇక్కడే పోతారు, ఇక్కడ నుంచి పోతారు. ఇక్కడ నుంచి పోతుందా? ఇది ఇదేమి ఇదే రోడ్ ఇది? ఇది ఇక్కడ ఎమ్మినూరు పోతుంది. ఎమ్మినూరు పోతుందా? అక్కడ నుంచి దగ్గర అవుతుందా? ఒక రోడ్ బాగుందా? ఎమ్మినూరు అంటే బైపాస్ కి పోవాలి కదా. అవునా? అది కాదు, ఈ కొత్త రోడ్ నుంచి పోతే రోడ్ బాగుందా? ఇక్కడ పోదు, గేట్ వరకు పోయింది. అక్కడ మళ్ళీ గేట్ ఎమ్మిగ్నూరు నుంచి మళ్ళీ బాగలేదు, మళ్ళీ బజార్ల నుంచే పోవాల్సింది.
ಓಕೆ ಥ್ಯಾಂಕ್ ಯು. ಸೊ ವೀಕ್ಷಕರೇ, ಈ ರೋಡೆಲ್ಲ ಹೋಗೋದು, ಇದು ಇನ್ನೂ ಮಾಡ್ತಾ ಇದ್ದಾರೆ ರೋಡು, ಈ ರೋಡಲ್ಲಿ ಹೋಗ್ಬೇಕು. ಮಂತ್ರಾಲಯ ಹೆಂಗೆ ಹೋಗೋದು? కాదు ఇది రోడ్ బాగుంటుంది కదా ఈ రోడ్ ఎమ్నూరు మిల్ నుంచి పోతుంది ఇక్కడ రోడ్ యాది ఇది బాగుందా రోడ్ ఏం అంతగా తెలియదు రోడ్ అంటూ రెండు రౌండ్ వస్తుంది షార్ట్ కట్ ఇది రౌండ్ రావాలి కొంచెం రౌండ్ అవుతుంది కదా ಶಾರ್ಟ್ ಕಟ್ ಬೇಡ. ಇನ್ನು ಇಲ್ಲಿಂದ ಸರಿಯಾಗಿ 52 ಕಿಲೋಮೀಟರ್ ಇದೆ. ಇಲ್ಲ ಅದು ನೀವು ಇದು ಗೊತ್ತಾಗಣ ಆದೋನಿ ಮಹಾಲಕ್ಷ್ಮಿ ಅಂತೇಳಿ ಆದೋನಿ ಲಕ್ಷ್ಮಿ ಅಂತೇಳಿ ಅವಧೂತ ಇದು ಅಂದ್ರೆ ಗುರು ಅಂತಾರಲ್ಲ ಆದೋನಿ ಮಹಾಲಕ್ಷ್ಮಿ ಇದು ಭಾಳ ಫೇಮಸ್ ಶೀಸ್ ಎ ಸ್ಪಿರಿಚುವಲ್ ಗುರು ಭಾಳ ನಡ್ಕೊತಾರ ಮಂತ್ರಾಲಯಕ್ಕೆ ಕೆಳಗಡೆನಾ ಸರ್ ರೋಡ್ ಚೆನ್ನಾಗಿದೆಯಲ್ಲ ಅದೇನ ಚೆನ್ನಾಗಿಲ್ಲ ಸರ್ ಎಮ್ನೂರ್ ಮೇಲೆ ಹೋಗ್ರಿ ಎಮ್ನೂರ್ ಹಾಕೋರಿ ಬೋರ್ಡು ಹಾಂ ಮೇಲಿಂದ ಲೆಫ್ಟ್ಗೆ ಹೋಗ್ರಿ ಲೆಫ್ಟ್ ರೈಟ್ಗೆ ಬರ್ರಿ 1 ಕಿಲೋಮೀಟರ್ ಹೋಗ್ರಿ ಮತ್ತೆ ಲೆಫ್ಟ್ಗೆ ಹೋಗ್ರಿ ಕ್ಯಾಬ್ ಹಾಕೋರಿ ರೋಡ್ ಬೇಸಿಲ್ವಾ ಕಾರ್ ಹೋಗಿ ಚಾನ್ಸ್ ಇಲ್ಲ ಸ್ಟ್ರೈಟ್ ಹೋಗ್ಬಿಡ್ಲಾ ಹೋಗ್ರಿ ಎಮ್ಮಿಂಗೂರ್ ಮೇಲೆ ಬೇಸ್ ಆಗ್ಬೋದು ಅದಕ್ಕೆ ಯಾವುದೋ ದೇವಸ್ಥಾನ ಇರೋಂಗಿದೆ ಬೆಟ್ಟದ ಮೇಲೆ, ಬಟ್ ಯಾವುದೋ ದೇವಸ್ಥಾನ ಇದೆ, ವ್ಯೂ ಚೆನ್ನಾಗಿದೆ, ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ಚಂದನ್ ಅಂತ ಕನ್ನಡದಲ್ಲಿ ಬರ್ತಾರೆ ಶಾಸ್ತ್ರ ಮನೆ ಆ ಕಡೆ ತೆಲುಗು ಆ ಕಡೆ ಕನ್ನಡ. ನೋಡಿ, ಇದೇ ಗೌರ್ಮೆಂಟ್ ಹಾಸ್ಪಿಟಲ್ ಆದೋನಿ. ಇಲ್ಲಿ ಯಾರೋ ಮಹನೀಯರ ಪ್ರತಿಮೆ ಇದೆ. ಇಲ್ಲಿಂದ ಯೂಟರ್ನ್ ತಗೊಂಡು ಹೋಗ್ತಾ ಇದ್ದೀವಿ. ಸೊ ವೀಕ್ಷಕರೇ, ಈಗ ಎಮಿಂಗ್ನೂರು ಸರ್ಕಲಲ್ಲಿ ಲೆಫ್ಟ್ ತೊಗೊಂಡಿದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರು ಮುಂದೆ ಹೋಗಿ ಮಂತ್ರಾಲಯ ರಸ್ತೆಗೆ ಜಾಯ್ನ್ ಆಗ್ತೀವಿ. ಆದೋನಿ ಪುರಸಭೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ವಾವ್, ಈ ಗುಡ್ಡಗಳ ನಡುವೆ ಆಂಜನೇಯ ಬರ್ತಾ ಇದೆ ನೋಡಿ. ಇಲ್ಲೊಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿ ಎತ್ತಿಸ್ತಾ ಇದೆ. ಟ್ರಕ್ ಮಾಡೋರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಇಲ್ಲಿ ನೋಡಿ. ನಿಮ್ಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಯಾವ ದೇವಸ್ಥಾನ ಇದು ಅಂತ ನಾವು ತಿಳ್ಕೊತೀವಿ. ಎಷ್ಟು ಅದ್ಭುತವಾಗಿದೆ ಈ ಗುಡ್ಡಗಳು. ರೋಡ್ ತುಂಬ ಚೆನ್ನಾಗಿದೆ, ಆಸಮ್. ಇದಂತೂ ಭಾರಿ ವ್ಯೂ. ಇದು ಮಠ ಮಧ್ಯಾಹ್ನ ಆಗಿದೆ, ಬಿಸಿಲಿಲ್ಲ, ತಂಪಾಗಿದೆ, ಜರ್ನಿ ಸುಖಕರವಾಗಿದೆ. ಎಲ್ಲ ಕ್ರೆಡಿಟ್ ನಾವು ನಮ್ಮ ಸಾರಥಿಯವರಾದ ಡಾಕ್ಟರ್ ಸುರೇಶ್ ಅವರಿಗೆ ಕೊಡಬೇಕು. ವಾವ್, ನೋಡಿ ಇಲ್ಲಿ ನೋಡಿ ಈ ಆ್ಯಂಗಲ್ ಸಕ್ಕತ್ತಾಗಿದೆ. ಇದೇ ನೋಡಿ, ನೈಸ್ ರೋಡ್ ಥರ ಇದೆಯಲ್ಲ. ನೈಸ್ ಅಷ್ಟೇ ನೈಸ್ ಆಗಿದೆ. ಹೌದೌದು. ವೀಕ್ಷಕರೇ, ಈಗ ಹತ್ತತ್ರ ಬಂದಿದ್ದೀವಿ. ಇನ್ನು 16 ಕಿಲೋಮೀಟ್ರ್ ಇದೆ ನಮ್ಮ ಮಂತ್ರಾಲಯಕ್ಕೆ ಹೋಗೋದು.
ನೋಡಿ ಇವಾಗ ಟೋಲ್ ಬರ್ತಾ ಇದೆ ಇಲ್ಲಿ. ಈ ಟೋಲಿಂದ ಸುಮಾರು 15 ಕಿಲೋಮೀಟರ್ ನಾವು ಪಯಣ ಮಾಡಿದ್ರೆ ಮಂತ್ರಾಲಯ ಸಿಕ್ಬಿಡುತ್ತೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್, ಗವರ್ಮೆಂಟ್ ಆಫ್ ಇಂಡಿಯಾ. ಮಂತ್ರಾಲಯ ಇಲ್ಲಿಂದ ಎಷ್ಟು ದೂರ ಇದೆ? ಇಲ್ಲೇ ಇದು ಎಂಟ್ರಿ ಆಗ್ತದೆ. ಓಹ್, ಅದೇ ಎಂಟ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ ಮಂತ್ರಾಲಯ. ಅದು ಇದು ಪಾರ್ಕಿಂಗ್ ಇಲ್ಲೆಲ್ಲ ಇದೆ. ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇದೆ ಮಂತ್ರಾಲಯದ ಬಸ್ ಸ್ಟ್ಯಾಂಡು. ಏನೋ ಮಳೆ ಬಂದು ಎಲ್ಲ ನೀರು ನಿಂತ್ಬಿಟ್ಟಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ಆರ್ಚು. ಸೊ ಬ್ರೋ, ಮಂತ್ರಾಲಯ ತಲುಪಿದ್ದೀವಿ. ನಮ್ಮ ಕರ್ನಾಟಕ ಸಾರಿಗೆ ಮಂತ್ರಾಲಯದ ಬೀದಿಗಳು, ಟಿಫನ್ ಸೆಂಟರ್ಗಳು ಎಲ್ಲ ಇದೆ. ಲಾಡ್ಜ್ ಇದೆ ಇಲ್ಲಿ. ಇದೇ ನೋಡಿ ಗುರು ರಾಘವೇಂದ್ರ ಸ್ವಾಮಿ ಮಠದ ಮುಖ್ಯ ದ್ವಾರ. ವಾವ್, ಎಷ್ಟು ಚೆನ್ನಾಗಿದೆ ಇದು ವ್ಯೂ. ಓಂ ರಾಘವೇಂದ್ರಾಯ ನಮಃ. ಅದ್ಭುತವಾಗಿದೆ ನೋಡಿ ರಾಘವೇಂದ್ರ ಸ್ವಾಮೀಜಿಗಳು. ಅದರ ಮೇಲೆ ಬಾವುಟ, ಅದರ ಮೇಲೆ ಸೂರ್ಯ ಹೊಂಗಿರಣ, ತುಂಬ ಚೆನ್ನಾಗಿದೆ. ಬನ್ನಿ ನಾವು ಒಳಗಡೆ ಹೋಗೋಣ. ತುಂಬ ದಿನಗಳಿಂದ ಕಾದಂತಹ ಒಂದು ಕ್ಷಣ ಇವತ್ತು ಬಂದಿದೆ. ರಾಯರ ದರ್ಶನಕ್ಕೆ ನಾವು ಇದರ ಈ ಕಟ್ಟಡದ ಒಳಗಡೆ ಹೋಗಬೇಕು. ಅಲ್ಲಿ ಕ್ಯಾಮ್ರಾಗೆ ಪ್ರವೇಶ ಇಲ್ಲ. ಇದು ಅದರ ಹೊರಭಾಗ, ದೇವಸ್ಥಾನದ ಒಳಭಾಗ, ಮಧ್ಯದ ಭಾಗ ಅಂತ ಹೇಳ್ಬೋದು. ಇಲ್ಲಿ ಎಲ್ಲರೂ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತಾ ಇದ್ರು. ನೋಡಿ, ಇದೆ ಪ್ರಸಾದ ಹಾಗೂ ತೀರ್ಥ ವಿತರಣೆ ಮಾಡುವಂತಹ ಜಾಗ. ಇಲ್ಲಿ ಒಂದು ಗ್ಯಾಲರಿ ಇದೆ, ತುಂಬ ಸೊಗಸಾಗಿದೆ. ಅಲ್ಲಿಂದ ಹೊರಗಡೆ ಬಂದರೆ ನಮಗೆ ತುಂಗಾಭದ್ರಾ ನದಿ
ಕಾಣಿಸುತ್ತೆ. ನೋಡಿ, ಇದೇ ತುಂಗಭದ್ರಾ ನದಿ. ಬೇರೆ ಗೇಟಿಂದ ಅಲ್ಲಿಗೆ ಹೋಗ್ಬೋದು, ನೀರಲ್ಲೂ ಒಂದಷ್ಟು ಸಮಯ ಕಳೀಬೋದು. ಇಲ್ಲಿ ಸರ್ವಜ್ಞ ಮಂದಿರ ಇದೆ. ಕನ್ನಡ ಬೋರ್ಡ್ಗಳು ನೋಡಿದ್ರೇ ತುಂಬ ಖುಷಿಯಾಗತ್ತೆ. ದೂರದಲ್ಲಿ ಕಾಣಿಸ್ತಾ ಇರೋದು ಕಲ್ಯಾಣಿ. ನೋಡಿ, ಇದು ಕಲ್ಯಾಣಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ವ್ಯೂ ಅಂತೂ ತುಂಬ ಅದ್ಭುತವಾಗಿದೆ ವೀಕ್ಷಕರೇ. ಇದು ತಾಯಿ ಮಂಚಾಳಮ್ಮನ ಸನ್ನಿಧಿ. 2 ಗಂಟೆಯಿಂದ 4 ಗಂಟೆವರೆಗೂ ರಾಯರ ದರ್ಶನ ಮತ್ತು ಮಂಚಾಳಮ್ಮನ ದರ್ಶನ ಕ್ಲೋಸ್ ಇರುತ್ತೆ. ಆ ಟೈಮ್ ನೋಡ್ಕೊಂಡು ಹೋಗಿ. ನಾವು ರಾಯರ ದರ್ಶನ ಮುಗಿಸಿ ಬರೋಷ್ಟರಲ್ಲಿ ಮಂಚಾಳಮ್ಮನ ದೇಗುಲ ಕ್ಲೋಸ್ ಆಗಿತ್ತು. ಆದರೆ ಅಲ್ಲಿ ಕಿಟಕಿಯಲ್ಲಿ ದೇವರ ದರ್ಶನ ಆಯಿತು. ಇದು ಪ್ರಸಾದ ಕೌಂಟರು. ನಾವು ಹೋಗಿದ್ದ ದಿನ ಏಕಾದಶಿ ಆಗಿದ್ದರಿಂದ ಅವತ್ತು ಯಾವುದೇ ಪ್ರಸಾದವನ್ನು ಕೊಡ್ತಾ ಇರಲಿಲ್ಲ. ಮಠದ ಎಲ್ಲ ಗೋಡೆಗಳಲ್ಲೂ ಪುರಾಣ ಪ್ರಸಿದ್ಧ ಕಥೆಗಳ ಒಂದು ಚಿತ್ರಣ ನೀವು ಕಾಣಬಹುದು. ತುಂಬಾ ಸೊಗಸಾಗಿದೆ. ನೀವು ಎಷ್ಟು ನೋಡಿದ್ರು ನೋಡ್ತಾ ಇರಬೇಕು ಅನಿಸುತ್ತೆ. ಎಷ್ಟೊಂದು ಕಥೆಗಳು ನಮ್ಗೆ ಗೊತ್ತಿಲ್ಲ, ಎಷ್ಟೊಂದು ಕಥೆಗಳು ಗೊತ್ತಿದ್ದು ಅದರ ಸನ್ನಿವೇಶಗಳನ್ನ ನಾವು ನೆನಪಿಸ್ಕೋಬೋದು. ಚಿತ್ರಗಳನ್ನ ನೋಡಿ ನಿಮಗೋಸ್ಕರ ಸೆರೆ ಹಿಡಿದಿದ್ದೀನಿ. ಗೊತ್ತಿರೋ ಕಥೆಗಳ ಸನ್ನಿವೇಶಗಳನ್ನ ಜ್ಞಾಪಿಸ್ಕೊಳ್ಳಿ, ಗೊತ್ತಿಲ್ಲದಿರೋ ಕಥೆಗಳನ್ನ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತೇನೆ. ಸರಿ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಗಂತೂ ಒಳ್ಳೆ ದರ್ಶನ ಸಿಕ್ತು, ರಾಯರ ಆಶೀರ್ವಾದ ಸಿಕ್ತು. ನಿಮಗೂ ಸಿಗಲಿ ರಾಯರ ಆಶೀರ್ವಾದ ಅಂತ ನಾನು ಕೇಳ್ಕೊತೀನಿ. ಮಠದ ಸುತ್ತಮುತ್ತ ಎಲ್ಲ ಸೌಲಭ್ಯಗಳು ಸಿಗತ್ವೆ, ಉಳ್ಕೊಳ್ಳೋದಕ್ಕೆ ಊಟ ತಿಂಡಿ ಎಲ್ಲ ಸಿಗತ್ವೆ ಚೆನ್ನಾಗಿ. ಇಲ್ಲಿಂದ ನಾವು ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪಂಚಮುಖಿ ಆಂಜನೇಯ ದೇವಸ್ಥಾನ. ಅದು 15 ಕಿಲೋಮೀಟರ್ ದೂರದಲ್ಲಿದೆಯಂತೆ. ತುಂಬಾ ಸೊಗಸಾಗಿದೆಯಂತೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ವೀಕ್ಷಕರೇ, ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.